ಹರೇ ನಮಾಚಾರ್ಯ. ಹರೇ ನಮಸ್ಕಾರ ಆಚಾರ್ಯ. ನಮಸ್ಕಾರ. ಶುರು ಮಾಡೋಣ. ಶುರು ಮಾಡೋಣ ಆಚಾರ್ಯ. ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ರಾಮಂ ನರಸಿಂಹಂ ವ್ಯಾಸಂ ನತಾಗುರುನಪಿ ಜಗನ್ನಾಥ ಕೀರ್ತನಾಕೃತೆ ಸೂತ್ರಪೀಠಿಕ ಅಬ್ರಹ್ಮಂ ಮಂಗರಹಿತಂ ವಿದ್ರಂ ವಿಮಂ ಸದಾ ಆನಂದ ತೀರ್ಥಂ ವಿದ್ರಂ ಭಜೇತಾಪತ್ರಯಪಹಂ ಉತ್ತರೇ ಪದೇಶ್ಚರಂ ಬೇರೆ ವಾಕ್ಯಮಾನ್ಯರು ಖಂಡಿತೆ ಹಿ ಗುರುಭಾವಂತಿ ಪದಸ್ಥಿತಿ ಅರ್ಥಕಲಿಪೋಜಂ ಗೋವಿಂದರಾಯ ಶಕ್ತಿಯ ಧರ್ಮರತಾಯ ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮ ಅಕ್ರಜಂ ಸ್ಮರೇತ್ಯರ ವಿದ್ಯಾ ಪ್ರಣಶ್ಯಂತಿ ಶ್ರೀ ಗುರುಭ್ಯೋ ಅಪಾದಮುಖರಿಂದಂ ಗುರುನಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಯರಿಯವರು ಬಂದಿಲ್ವಾ? ಬರ್ಲಮಾಂಗದ ಆಚಾರ್ಯ. ಓಕೆ. ಈಗ ಹೋದ ಪಾಠದಲ್ಲಿ ಅವ್ರು ಪ್ರಶ್ನೆ ಕೇಳ್ತಾ ಇದ್ರು. ಕಾಲ್ ಮಾಡ್ತೀನಿ ಆಚಾರ್ಯ ಅವ್ರಿಗೆ, 1 ನಿಮಿಷ ಆಚಾರ್ಯ. ಗಿರೀಶ್ ಅವ್ರೆ, ಶುರು ಮಾಡೋಣ. ಲೇಟ್ ಆಗ್ತಾ ಇದೆ. ಆಚಾರ್ಯ ಶುರು ಮಾಡೋಣ ಆಚಾರ್ಯ ನಾವು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅದೇ ಈಗ ಅವರು ಹೋದ ಪಾಠದಲ್ಲಿ ಕೆಲವೊಂದು 2 ಪ್ರಶ್ನೆಯನ್ನು ಕೇಳಿದಂಗಿತ್ತು. ಈ ಯಾವ್ದದು ಮಧ್ವಾದಿಶು ಅಸಂಭವಾದ ಅನಧಿಕಾರಂ ಜೈಮಿನಿಹಿ ಅಂತ ನಾವು ವಿಚಾರ ಮಾಡಿದ ಕೊನೆಯ ಸೂತ್ರ. ಅಲ್ಲಿ ಹಿಂದೆ ಎಲ್ಲ ವಿದ್ಯಪೇಕ್ಷೆಯಾದ ಮನುಷ್ಯಾಧಿಕಾರತ್ವ ತದುಪರೇಪಿ ಬಾದರಾಯಣ ಸಂಭವಾತ್ ಅಂತೆಲ್ಲ ದೇವತೆಗಳಿಗೆ ವೇದವಿದ್ಯೆಯಲ್ಲಿ ಅಧಿಕಾರ ಇದೆಯೋ ಇಲ್ಲವೋ ಅಂತ ವೇದವ್ಯಾಸದೇವರು ಅಧಿಕಾರವಿದೆ ಅಂತ ತದುಪರೇಪಿ ಬಾದರಾಯಣ ಅಂತೆಲ್ಲ ಸಮರ್ಥನೆ ಮಾಡ್ತಾ ಬಂದ್ರು. ಅಲ್ಲಿ ಜೈಮಿನಿ ಆಚಾರ್ಯರ ಸಿದ್ಧಾಂತದ ಪ್ರಕಾರ ಅದ್ವಾದಿಷು ಅಸಂಭವಾದ ಅನಧಿಕಾರಂ ಅಂತ ಹೇಳಿ ಅಧಿಕಾರವಿಲ್ಲ ಅಂತ ಜೈಮಿನಿ ಋಷಿಗಳ ಸಿದ್ಧಾಂತ ಅಂತಂದ್ರು.
ಇಲ್ಲಿ ಆ ಎರಡು ಪ್ರಶ್ನೆ. ಒಂದು, ಮಧುವಿದ್ಯೆ ಅಂದ್ರೆ ಏನು, ಅದರ ವಿಚಾರ ಏನು ಅಂತ ಒಂದು ಕೇಳಿದ್ರು. ಅದಾದ್ಮೇಲೆ ಹಾಗಾದ್ರೆ ಇದು ಸಿದ್ಧಾಂತವನ್ನು ಹೇಳದೇ ಇರುವ, ಕೇವಲ ಪೂರ್ವ ಪಕ್ಷವನ್ನು ಮಾತ್ರ ಹೇಳುವ ಸೂತ್ರ ಅಂತ ಆಯ್ತಾ, ಹೇಗೆ ಅಂತ ಎಲ್ಲ ವಿಚಾರ ಮಾಡ ಪ್ರಶ್ನೆ ಅವ್ರಿಗೆ ಬಂದಿತ್ತು. ಮೊದಲಿಗೆ ಇನ್ನೊಂದು ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ, ಕೇವಲ ಪೂರ್ವ ಪಕ್ಷವನ್ನು ಮಾತ್ರ ಹೇಳುವ ಸೂತ್ರ ಯಾವುದೂ ಇಲ್ಲ. ಅಪವಾದಕ್ಕೆ ಒಂದೇ ತೃತೀಯಾಧ್ಯಾಯದಲ್ಲಿ ಒಂದು ಸೂತ್ರ ಬರುತ್ತೆ, ಅದು ಮಾತ್ರ ಕೇವಲ ಪೂರ್ವ ಪಕ್ಷವನ್ನು ಹೇಳಿ ಮತ್ತೆ ಮುಂದಿನ ಸೂತ್ರ ಸಿದ್ಧಾಂತವನ್ನು ಹೇಳಬೇಕು ಅಂತ. ಆದರೆ ಬೇರೆ ಒಂದು ರೀತಿಯಿಂದ ಅದು ನಮಗೆ ಸಿದ್ಧಾಂತವನ್ನು ಹೇಳುತ್ತೆ ಅಂತ ತೋರಿಸ್ಕೊಡ್ತಾರೆ. ಇಲ್ಲಿ ಒಟ್ಟು ನಮಗೆ ಬ್ರಹ್ಮಸೂತ್ರದ ಯಾವ ಸೂತ್ರದಲ್ಲೂ ಇದು ಬರೀ ಪೂರ್ವ ಪಕ್ಷವನ್ನು ಮಾತ್ರ ಹೇಳುತ್ತೆ ಅಂತ ಆಲ್ಮೋಸ್ಟ್ ಯಾವುದೂ ಇಲ್ಲ. ಅಂದ್ಮೇಲೆ ಈ ಮಧ್ವಾದಿಶು ಅಸಂಭವಾದ ಅನಧಿಕಾರಂ ಜೈಮಿನಿ ಅಂತನೋ ಸೂತ್ರವು ಕೂಡ ನಿಮಗೆ ಪೂರ್ವ ಪಕ್ಷವನ್ನು ಮಾತ್ರ ಹೇಳಿತು ಅಂತ ಆಗೋದಿಲ್ಲ. ಇದು ಒಂದು. ಹಾಗಾದ್ರೆ ಇದು ಇಲ್ಲಿ ಏನ್ ಸಿದ್ಧಾಂತ ಹೇಳ್ದಂಗಾಯ್ತು ನಮಗೆ ಅಂತ ಪ್ರಶ್ನೆ ಬರುತ್ತೆ. ಅದನ್ನ ನಾನು ಸಮಾಧಾನ ಕೊಡ್ತೇನೆ. ಅದಕ್ಕಿಂತ ಮೊದಲಿಗೆ ಮಧುವಿದ್ಯೆ ಅದರಲ್ಲಿ ಅಧಿಕಾರ ಇದೆಯೋ ಇಲ್ಲವೋ? ಇಲ್ಲ ಅಂತಂದ್ರು. ಯಾಕಿಲ್ಲ ಅಂತಂದ್ರು? ಮೊದಲು ಮಧುವಿದ್ಯೆ ಅಂದ್ರೆ ಏನು ಅಂತಂದ್ರೆ, ಮಧು ಅಂತನೋ ಶಬ್ದಕ್ಕೆ ಭಗವಂತ ಅಂತರ್ಥ. ಚಾಂದೋಗ್ಯದಲ್ಲಿ ವಿಚಾರ ಮಾಡ್ತಾರೆ, ಮಧುವಿದ್ಯೋಪಾಸನೆ ಮಾಡಿದ್ರೆ ವಸು ಲೋಕ ಪ್ರಾಪ್ತಿ ಅಂತ ಹೀಗೆ ಹೇಳ್ತಾರೆ. ಅಲ್ಲಿ ಮಧು ಅಂತನೋ ಶಬ್ದಕ್ಕೆ ಮದಹ ಧೀಯಂತೆ ಅಸ್ಮಿನ್ನಿತಿ ಮಧು ಅಂತರ್ಥ. ಮದಹ ಅಂತನೋ ಶಬ್ದಕ್ಕೆ ಸುಖ ಅಂತರ್ಥ. ಅಂದ್ರೆ ಪರಿಪೂರ್ಣವಾದ ಸುಖ. ಅಂತಹ ಸುಖ ಅಸ್ಮಿನ್ ಧೀಯತೆ, ಯಾವ ಭಗವಂತನಲ್ಲಿ ಇದೆಯೋ ಅಂತಹ ಭಗವಂತನಿಗೆ ಮಧು ಅಂತ ಹೆಸರು. ಪೂರ್ಣವಾದ ಸುಖ ಯಾರಲ್ಲಿದೆ? ಭಗವಂತನಲ್ಲಿದೆ. ಆದ್ದರಿಂದ ಭಗವಂತನಿಗೆ ಮಧು ಅಂತ ಹೀಗೆ ತಿಳಿದುಕೊಳ್ಳಬೇಕು. ಮಧು ವಿದ್ಯೆ ಅಂದ್ರೆ ಏನಾಯ್ತಾಗ? ಸುಖ ಸ್ವರೂಪನಾದ ಭಗವಂತನ ವಿದ್ಯೆ, ಅದರ ಉಪಾಸನೆ ಮಾಡಬೇಕು. ಇದನ್ನು ಮಾಡಿದ್ರೆ ವಸುಲೋಕ ಪ್ರಾಪ್ತಿ ಅಂತಂತಾರೆ. ಅಂದ್ರೆ ಏನು ಅಂತಂದ್ರೆ, ಇದು ಅಲ್ಲಿ ಪ್ರಸಂಗ ಬರೋದು, ವಸುಗಳು ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ, ಪೂರ್ವ ದಿಕ್ಕಿನಲ್ಲಿ ಇರುವಂತಹ ಮಧು ಅಂದ್ರೆ ಸುಖ ಸ್ವರೂಪಭೂತನಾದ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ಪಶ್ಚಿಮ ದಿಕ್ಕಿನಲ್ಲಿ ರುದ್ರದೇವರು, ಅವರು ಭಗವಂತನ ಉಪಾಸನ ಮಾಡಿ ರುದ್ರ ಪದವಿಯನ್ನು ಹೊಂದ್ತಾರೆ. ಹಾಗೆ ಇನ್ನೊಂದು ದಿಕ್ಕಿನಲ್ಲಿ ಆದಿತ್ಯರು. ಹೀಗೆ ಒಂದೊಂದು ದಿಕ್ಕಿನಲ್ಲಿ ಒಬ್ಬರೊಬ್ರು ಅಲ್ಲಿರುವ ಭಗವಂತನ ಉಪಾಸನೆಯನ್ನು ಮಾಡಿಕೊಂಡು ಅವರು ಈಗ ಈ ವಸುಗಳು ವಸು ಪದವಿಗೆ ಯಾಕೆ ಹೋಗಿದ್ದು ಅಂತಂದ್ರೆ, ಪೂರ್ವ ದಿಕ್ಕಿನಲ್ಲಿರುವ ಮಧುನಾಮಕನಾದ ಭಗವಂತನ ಉಪಾಸನೆ ಮಾಡಿದ್ದಕ್ಕಾಗಿ ಅವರಿಗೆ ವಸು ಪ್ರಾಪ್ತಿ ಆಯ್ತು. ಹಾಗೆ ಯಾರು ಪೂರ್ವ ದಿಕ್ಕಿನಲ್ಲಿರುವಂತಹ ಮಧುನಾಮಕನಾದ ಸುಖ ಸ್ವರೂಪಭೂತನಾದ ಭಗವಂತನ ಉಪಾಸನೆ ಮಾಡ್ತಾರೋ ಅವರಿಗೆ ವಸುಲೋಕ ಪ್ರಾಪ್ತಿ ಅಂದ್ರೆ ವಸು ಪ್ರಾಪ್ತಿ. ಈಗೇನಾಯ್ತು ಅಂದ್ರೆ, ಯಾವ ವಸುಗಳಿದ್ದಾರೆ ಅವರು ವಸು ಪ್ರಾಪ್ತಿ ಆಗಿಬಿಟ್ಟಿದೆ. ಏನು ಸಿಗಬೇಕಾಗಿದೆ ಸಿಕ್ಕಿಬಿಟ್ಟಿದೆ ಅವರಿಗೆ. ಉಪಾಸನೆ ಇತ್ಯಾದಿಗಳನ್ನು ಮಾಡಿಕೊಂಡು ತಮಗೆ ಆ ಪದವಿ ಬಂದ್ಬಿಟ್ಟಿದೆ. ಬಂದ ಮೇಲೆ ಮತ್ತೆ ಆ ವಸುವಿದ್ಯೆಯಲ್ಲಿ ಉಪಾಸನೆ ಮಾಡೋದಕ್ಕೆ ಅಧಿಕಾರವಿದೆ ಅವರಿಗೆ. ಮಧ್ವಾದಿಷು ಅಸಂಭವಾತ್ ಅನಧಿಕಾರಂ ಜೈಮಿನಿಹಿ ಬೇಕಾಗಿಲ್ಲ. ಅವರಿಗೆ ಬೇಕಾದಂತಹ ವಸು ಪ್ರಾಪ್ತಿ ಆದ ಮೇಲೆ ಮತ್ತೆ ಮಧುವಿದ್ಯೆ ಯಾಕೆ ಬೇಕು ಅವರಿಗೆ? ಸೊ ಅಂದ ಮೇಲೆ ಮೊದಲನೇದ್ದು ಅವರಿಗೆ ಅದು ಪ್ರಾರ್ಥ್ಯದವೇ ಅಲ್ಲ. ಯಾಕೆ? ಸಿಕ್ಕ ಮೇಲೆ ಮತ್ತೆ ಅದ್ರ ಬೇಕು ಅಂತ ಯಾರು ಅಪೇಕ್ಷೆ ಪಡ್ತಾರೆ? ಸಿಕ್ಬಿಟ್ಟಿದೆ ಅದು. ಅಥವಾ ಇನ್ಯಾರೋ ತೆಗೆದುಕೊಳ್ಳಿ, ಉಳಿದವರು ಅವರಿಗೆ ಯೋಗ್ಯತೆಯೇ ಇಲ್ಲ ಅಂದ ಮೇಲೆ ಅಂಥವರಿಗೂ ಮಧುವಿದ್ಯೆಯಲ್ಲಿ ಉಪಾಸನೆ ಮಾಡೋದಕ್ಕೆ ಅಧಿಕಾರವಿಲ್ಲ. ಇನ್ನು ಯಾರಿಗೆ ಆ ಸ್ಥಾನ ಸಿಕ್ಕಿಬಿಟ್ಟಿದೆ ಅಂಥವ್ರಿಗೂ ಏನಂತಾರೆ, ಆ ಮಧುವಿದ್ಯೆ ಉಪಾಸನೆ ಬೇಕಾಗಿಲ್ಲ. ಅಂದ ಮೇಲೆ ಅನಧಿಕಾರಿಗಳು. ಸಮಗ್ರವಾದ ವೇದವಿದ್ಯೆಯಲ್ಲಿ ಉಪಾಸನೆ ಮಾಡೋದಕ್ಕಾಗಿ ದೇವತೆಗಳ ಅಧಿಕಾರವಿದೆ ಅಂತ ಹೇಳೋದಾದ್ರೆ ಈ ಒಂದು ಸಮಸ್ಯೆ ಬರುತ್ತೆ ಅಂತ. ಅದಕ್ಕೆ ಜೈಮಿನಿಷಿಗಳು ಇಲ್ಲ, ಅವರಿಗೆ ಮಧುವಿದ್ಯೆ ಉಪಾಸನೆ ಮಾಡೋದಕ್ಕೆ ಅಧಿಕಾರವಿಲ್ಲ ಅಂತ ಜೈಮಿನಿಷಿಗಳು ಹೇಳಿದ್ರು.
ಇಲ್ಲಿ ನಮಗೆ ಇನ್ನೊಂದು ಪ್ರಶ್ನೆ. ಹಾಗಾದ್ರೆ ಮಧುವಿದ್ಯೆ ಅಂದ್ರೆ ಏನು, ಅದನ್ನ ಮಾಡಿದ್ರೆ ಏನಾಗತ್ತೆ, ಇದು ಸಂಕ್ಷೇಪವಾಗಿ ತಿಳಿದಿದ್ದೇವೆ. ಹಾಗಾದ್ರೆ ಇದು ಕೇವಲ ಪೂರ್ವಪಕ್ಷವನ್ನು ಮಾತ್ರ ಹೇಳಿದಂತೆ ಆಯ್ತಲ್ವಾ? ಜೈಮಿನಿ ಋಷಿಗಳು ತದುಪರ್ಯಪಿ ಬಾದರಾಯಣ ಸಂಭವ ಅಲ್ಲೇನ್ ಹೇಳಿದ್ರು? ವೇದವ್ಯಾಸ ದೇವರು ದೇವತೆಗಳಿಗೆ ಎಲ್ಲಾ ವೇದವಿದ್ಯೆಯಲ್ಲೂ ಅಧಿಕಾರವಿದೆ. ತದುಪರ್ಯಪಿ ದೇವತೆಗಳಿಗೂ ಕೂಡ ಅಧಿಕಾರವಿದೆ. ಜೈಮಿನಿ ಋಷಿಗಳು ಏನ್ ಹೇಳಿದ್ರು? ಮಧ್ವಾದಿಷು ಅಸಂಭವ ಅನಧಿಕಾರ, ಇಲ್ಲ ಮಧುವಿದ್ಯೋಪಾಸನೆಗೆ ಅಧಿಕಾರವಿಲ್ಲ ಅಂತದ್ದು. ಅಂದ್ಮೇಲೆ ಇದೇನಾಯ್ತು? ವೇದವ್ಯಾಸ ದೇವರಿಗೆ ವಿರುದ್ಧವಾಗಿ ಆಯ್ತಲ್ವಾ? ಸೊ ಇದು ಜೈಮಿನಿ ಋಷಿಗಳು ಹೇಳುವ ಸಿದ್ಧಾಂತ ಅಂತ ಆಯ್ತು. ಅಂದ ಮೇಲೆ ಕೇವಲ ಪೂರ್ವ ಪಕ್ಷವನ್ನು ಮಾತ್ರ ಹೇಳಿದಂತೆ ಆಯ್ತಲ್ವಾ ಅಂತ ಪ್ರಶ್ನೆ ಬರುತ್ತೆ. ಇದಕ್ಕೆ ಒಂದು ನಾವು ಉದಾಹರಣೆ ಹೇಳಬೇಕಂದ್ರೆ, ಇದಕ್ಕೆ ಶ್ರೀಮದಾಚಾರ್ಯ ವ್ಯಾಖ್ಯಾನದಲ್ಲಿ ಬೇರೆ ಪ್ರಸಂಗದಲ್ಲಿ ಉತ್ತರ ಕೊಡ್ತಾರೆ. ಏನ್ ಉತ್ತರ ಕೊಡ್ತಾರೆ ಅಂತಂದ್ರೆ, ಮತಮಾತ್ಮೀಯಂ ಅಂಶತಃ ವಿಜ್ಞಾತಂ ತೇರ್ ಜಗಾದತ್ರ ಇತ್ಯಾದಿಯಾಗಿ ಹೇಳ್ತಾರೆ. ಅದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಅಂದ್ರೆ ಉದಾಹರಣೆಗೆ, ಒಬ್ಬ ಗುರು ಇರ್ತಾನೆ. ಗುರು ತಾನು ತನ್ನೊಂದು ಏನೊಂದು ಸ್ಟೇಟ್ಮೆಂಟ್ ಇರುತ್ತೆ ಅದನ್ನೆಲ್ಲ ಹೇಳಿರ್ತಾನೆ. ಇನ್ನೊಂದು ಶಿಷ್ಯಂದಿರ್ತಾರೆ, ಒಳ್ಳೆ ಬ್ರಿಲಿಯಂಟ್ ಶಿಷ್ಯಂದಿರ್ತಾರೆ. ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಒಂದು ತರಹದ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಕ್ಕೆ ಹೊಸದಾಗಿ ಕಾಣುವಂತೆ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಅವ್ರು ಕೊಡ್ತಾರೆ. ಹೌದಾ? ಹೀಗಿರುವಾಗ ಆ ಶಿಷ್ಯ ಹೇಳಿದ ವಿಚಾರ ಅದು ಆ ಗುರುವಿಗೂ ಸಮ್ಮತವಾಗಿರುತ್ತೆ. ಅಂದ್ರೆ ಒಂದು ಬಾರಿ ಹೇಳಿರ್ತಾನೆ, ಒಂದು ಅಂಶದಿಂದ ಸೂಚನೆ ಮಾಡಿರ್ತಾರೆ. ಆದ್ರೆ ಶಿಷ್ಯ ಅದನ್ನು ತನ್ನ ಸಿದ್ಧಾಂತ ತನ್ನ ಬಾಯಿಂದ ತಾನು ಹೇಳ್ಬಿಡ್ತಾನೆ. ಅವಾಗ ಏನ್ ಮಾಡ್ತಾನೆ ಗುರು ಆದವನು? ಶಿಷ್ಯನಿಗೆ ಪ್ರಸಿದ್ಧಿ ಬರಬೇಕು. ಆ ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತಾರೆ ನೋಡಿ. ಶಿಷ್ಯ ವಿದ್ಯೆ ಮಾರ್ಗದಲ್ಲಿ ಅವನು ಬೆಳೆದು ಬಂದರೆ ಆಗ ಗುರುಗಳಿಗೆ ಏನಂತಾರೆ, ಬಹಳ ಆನಂದವಾಗತ್ತೆ ಅಂತನೋ ಕಾರಣಕ್ಕಾಗಿ, ಅವನ ಪ್ರಸಿದ್ಧಿ ಬರಬೇಕು ಅಂತನ್ನೋದಕ್ಕಾಗಿ ಈ ಒಂದು ಹೊಸದಾದ ಒಂದು ಸಿದ್ಧಾಂತವನ್ನು ತಾನು ಹೇಳಿದ್ದಾನೆ, ಇದು ಇವನ ಸಿದ್ಧಾಂತ ಅಂತ ಗುರು ಆದವರು ಶಿಷ್ಯರೇ ಕೀರ್ತಿ ಬರೋದಕ್ಕಾಗಿ ಆ ಒಂದು ಕಾರ್ಯವನ್ನು ಮಾಡ್ತಾರೆ ಅನೇಕರು. ಹಾಗೆ ವೇದವ್ಯಾಸ ದೇವರು ಅದಕ್ಕಾಗಿ ಮತಮಾತ್ಮೀಯ ಅಂಶತಃ ಅಂತ ಆಚಾರ್ಯ ಹೇಳಿದ್ದು. ಅಂದರೆ ಜೈಮಿನಿಹಿ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಜೈಮಿನ್ಯಾದಿ ಋಷಿಗಳ ಕೀರ್ತಿ ಇದು ಸಿದ್ಧವಾಗಬೇಕು. ನೋಡಿ, ಈಗ ಮಧ್ವಾದಿಷು ಅಸಂಭವಾತ್ ಅನಧಿಕಾರ ಇಷ್ಟನ್ನೇ ವೇದವ್ಯಾಸ ಅವರು ಹೇಳಿಬಿಟ್ರೆ ಆಗ ಜೈಮಿನಿ ಋಷಿಗಳ ಏನು ಮಾತೇ ಬರ್ಲಿಲ್ಲ ಅಲ್ಲಿ. ಅವಾಗ ಅವರ ಪ್ರಸಿದ್ಧಿ, ಅವರ ಖ್ಯಾತಿ ಬರೋದಿಲ್ಲ. ಆದ್ರೆ ಜೈಮಿನಿಹಿ ಅಂತ ಹೇಳಿದಾಗ, ಓ ಇದು ಜೈಮಿನಿ ಋಷಿಗಳ ಸಿದ್ಧಾಂತ ಇದು ಅಂತ ಹೇಳಿದಾಗ ಜೈಮಿನಿ ಋಷಿಗಳು ಎಲ್ಲರ ಬಾಯಲ್ಲಿ ಬರ್ತಾರೆ. ಅವರ ಶಿಷ್ಯರಿಗೆ ಕೀರ್ತಿ ಬರಬೇಕು ಅಂತನೋ ಕಾರಣಕ್ಕಾಗಿ ಏನ್ ಮಾಡಿದ್ದಾರೆ, ಮಧ್ವಾದಿಷ ಅಸಂಭವಾದ ಅಧಿಕಾರ ಜೈಮಿನಿ. ಹಾಗಾದ್ರೆ ಇದು ಪೂರ್ವ ಪಕ್ಷವಾಯ್ತಾ? ಅಲ್ಲ, ಅಂಶತಃ ಅದು ವೇದವ್ಯಾಸ ದೇವರಿಗೂ ಸಮ್ಮತವೇ ಆಗಿದೆ. ಸಮ್ಮತವೇ ಆದಂತ ಅಂಶವನ್ನು ಹೇಳಿದ್ದಾರೆ. ಹಾಗಾಗಿ ಏನಂತಾರೆ, ಕೇವಲ ಪೂರ್ವಪಕ್ಷ ಮಾತ್ರ ಇದು ಹೇಳ್ತಲ್ವಾ ಅಂತ ಆಗ್ಲಿಲ್ಲ, ಸಿದ್ಧಾಂತವನ್ನು ಹೇಳುತ್ತೆ. ಹಾಗಾದ್ರೆ ಪ್ರಶ್ನೆ ಬರುತ್ತೆ, ಸಿದ್ಧಾಂತ ಹೇಗಾಯ್ತು ಇದು? ಅದು ಸಾಮಾನ್ಯ ಪ್ರಶ್ನೆ ಬರುತ್ತೆ. ತದುಪರ್ಯಪಿ ಬಾದರಾಯಣ ಅಂತೇಳಿ ಬಾದರಾಯಣ ಅಂತ ಸ್ಪಷ್ಟ ವೇದವ್ಯಾಸ ಶಬ್ದವನ್ನಿಟ್ಟು ಎಲ್ಲದಲ್ಲೂ ಅಧಿಕಾರವಿದೆ ಅಂತ ಹೇಳಿದ್ದಾರೆ. ಮಧ್ವಾದಿಷು ಅನಧಿಕಾರವನ್ನು ಇಲ್ಲಿ ಹೇಳಿದ್ದಾರೆ. ಮತ್ತೆ ಇದು ಹೇಗೆ ನಿಮಗೆ ವೇದವ್ಯಾಸಿಯವರಿಗೂ ಸಮ್ಮತವಾದದ್ದು ಆಗತ್ತೆ? ಹೇಗೆ? ಸುಮ್ಮನೆ ಶಿಷ್ಯರ ಕೀರ್ತಿ ಬರಬೇಕು ಅಂತರೋದಕ್ಕಾಗಿ ಅವರು ಬಾಯಿಂದೂ ಹೇಳಿದ್ದಾರೆ ಜೈಮಿನಿ ಋಷಿಗಳು. ಅಷ್ಟೇ ಅಲ್ಲದೇನೆ ಅವರ ಕೀರ್ತಿ ಬರಬೇಕು ಅಂತ ಅನ್ನೋದಕ್ಕಾಗಿ ಹೀಗೆ ಮಾಡಿದ್ದಾರೆ ಅಂದ್ರೆ ವೇದವ್ಯಾಸರಿಗೆ ಸಮ್ಮತವಾಗಿರ್ಬೇಕಲ್ವಾ? ಇದು ಅವಶ್ಯವಾಗಿ ಸಮ್ಮತವಾಗಿದೆ. ಹೇಗೆ ಅಂತಂದ್ರೆ, ಜೈಮಿನಿ ಋಷಿಗಳು ಇದರ ಸರಿಯಾಗಿ ಸ್ಪಷ್ಟತೆ ನಮಗೆ ಮುಂದಿನ ಸೂತ್ರದಲ್ಲಿ ಗೊತ್ತಾಗತ್ತೆ. ಜೈಮಿನಿ ಋಷಿಗಳು ಅಧಿಕಾರವಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ, ಹೌದು ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಯಾರಿಗೆ ಅಧಿಕಾರವಿಲ್ಲ ಅಂತ ಹೇಳಿದ್ದಾರೆ? ಯಾರಿಗೆ ವಸುಲೋಕ ಪ್ರಾಪ್ತಿ, ವಸು ಪದವಿಗೆ ಹೋಗೋ ಯೋಗ್ಯತೆಯೂ ಇದೆ, ಇನ್ನ ಹೋಗ್ಲಿಲ್ಲ ಅಂಥವ್ರಿಗೂ ಅಧಿಕಾರವಿಲ್ಲ ಅಂತಂದ್ರೆ ಅವಾಗ ಜೈಮಿನಿ ಋಷಿ ಹೇಳಿದ್ದು ಅಬದ್ಧವಾದ ಸಿದ್ಧಾಂತ ಅಂತ ಆಗತ್ತೆ.
ಜೈಮಿನಿಷಿಗಳು ಹೇಳಿದ್ದು ಯಾರಿಗೆ ಯಾವ ವಿದ್ಯೆಯಲ್ಲಿ ಅಧಿಕಾರವಿಲ್ಲ ಅಂತಂತ ಇದ್ದೇವೆ, ಅದರ ಅಭಿಪ್ರಾಯವೇನು ಅಂತಂದ್ರೆ ಅವರು ಅದನ್ನು ಹೊಂದಿಬಿಟ್ಟಿದ್ದಾರೆ. ಹೊಂದಿದ ಮೇಲೆ ಅವರಿಗೆ ಮತ್ತೇನಲ್ಲಿ ಅಧಿಕಾರ ಬರೋದು? ಯಾಕೆ ಬೇಕಾಗಿಲ್ಲ. ಆ ಸಮಯದಲ್ಲಿ ಅವರಿಗೆ ಅನಧಿಕಾರಿಗಳು, ಅವರಿಗೆ ಅಧಿಕಾರವಿಲ್ಲ ಅದರಲ್ಲಿ ಅಂತನೋ ಅರ್ಥದಲ್ಲಿ ಹೇಳಿದೆ. ಇದು ನಾವು ಒಪ್ಲೇಬೇಕು. ವೇದವ್ಯಾಸದೇವರು ಅವರಿಗೆ ಸಮ್ಮತವಾದ ಸಿದ್ಧಾಂತವೂ ಹೌದು. ಯಾರದನ್ನು ಹೊಂದಿಬಿಟ್ಟಿದ್ದಾರೆ ಅದಕ್ಕೆ ಅವರು ಅಧಿಕಾರ, ಅದಕ್ಕೆ ಅಲ್ಲ. ಇನ್ನೊಂದಂದ್ರೆ ಏನು? ಜ್ಞಾನವಾಗಿಬಿಟ್ಟಿದೆ, ಆದರೂ ಜ್ಞಾನದಲ್ಲಿ ಒಂದು ಅತಿಶಯ ಬರಬೇಕು, ಅದಕ್ಕಾಗಿ ಅಧಿಕಾರಿಗಳು. ಅಥವಾ ಮೋಕ್ಷವಾಗಿಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಅಂದ್ರೆ ಅಪರೋಕ್ಷ ಜ್ಞಾನ ಆಗ್ಬಿಟ್ಟಿದೆ, ಹಾಗಾದ್ರೆ ಮೋಕ್ಷದಲ್ಲಿ ಆನಂದದ ಅತಿಶಯ ಬರಬೇಕು, ಅದಕ್ಕಾಗಿ ಅಧಿಕಾರಿಗಳು. ಹೀಗೆ ಒಂದು ಫಲ ಸಿಕ್ಕ ಮೇಲೆ ಆ ಫಲದಲ್ಲಿ ಅಧಿಕಾರಿಗಳಾಗದೇ ಇದ್ದರೂ ಕೂಡ ಆ ವಿದ್ಯೋಪಾಸನೆಯನ್ನು ಮಾಡ್ಬೇಕಾಕೆ, ಅದಕ್ಕಿಂತ ಹೆಚ್ಚಾದ ಅದರಲ್ಲಿ ಅತಿಶಯ ಬರೋದಕ್ಕಾಗಿ ಆ ವಿದ್ಯೆಯನ್ನು ಮತ್ತೆ ಉಪಾಸನೆ ಮಾಡಿ. ಈಗ ನೋಡಿ, ನಾನಿದ್ದೇನೆ, ತತ್ವಜ್ಞಾನವನ್ನು ಮಾಡಿಕೊಂಡೆ, ಉಪಾಸನೆ ಮಾಡಿದೆ. ಸೊ ಮಾಡಿ ನಂಗೇನಾಯ್ತು? ಭಗವದ ಪರೋಕ್ಷ ಜ್ಞಾನವಾಯ್ತು. ಆದ ಮೇಲೂ ಭಗವಂತನ ಉಪಾಸನೆ ಮಾಡಬೇಕು, ಮಾಡಬಾರದು? ಶ್ರವಣಾದಿ ವಿನಾನೇವ ಕ್ಷಣಂ ತಿಷ್ಠೇತ ಬಿಕ್ವಚತ ಅತ್ಯಶಕ್ತಿಯ ನಿದ್ರಾದು ಪುನರೇವ ಸಮಾಚಯ. ಅಪರೋಕ್ಷ ಜ್ಞಾನವಾದನ್ನು ನಿಲ್ಲಿಸ್ಬೇಕಾ? ಉಪಾಸನೆಯನ್ನು ನಿಲ್ಲಿಸಬಾರದು, ಮತ್ತೆ ಮಾಡ್ಬೇಕು. ಅಲ್ರಿ, ಜ್ಞಾನವಾದ ಮೇಲೆ ಮತ್ತೆ ಯಾಕೆ ಉಪಾಸನೆ ಮಾಡ್ಬೇಕು? ಜ್ಞಾನಕ್ಕಾಗಿ ಉಪಾಸನೆ, ಧ್ಯಾನ ಎಲ್ಲ ಉಳಿದಿದ್ದೆಲ್ಲವು. ಜ್ಞಾನವಾದ ಮೇಲೂ ಯಾಕೆ? ಜ್ಞಾನವಾಗಿದೆ, ಬಟ್ ಆದ್ರೆ ಮತ್ತೆ ಅದರಲ್ಲಿ ನಮಗೆ ಅತಿಶಯ ಬರಲಿ. ಅಥವಾ ಮೋಕ್ಷ ಹಾಗೇ ಆಗತ್ತೆ ಅಪರೋಕ್ಷ ಜ್ಞಾನವಾದ ಮೇಲೆ, ಆ ಮೋಕ್ಷದಲ್ಲಿ ನಮಗೆ ಆನಂದದಲ್ಲಿ ಅತಿಶಯ ಬರಲಿ ಅಂತನೋ ಕಾರಣಕ್ಕಾಗಿ ಮತ್ತೆ ನಾವು ಉಪಾಸನೆ ಮಾಡುದು. ಅಂದ ಮೇಲೆ ಅಧಿಕಾರಿ ಇಲ್ಲ ಅಂತ ಆಯ್ತಾ? ಅಧಿಕಾರಿ ಇದ್ದೆ. ಸೊ ಮಧ್ವಾದಿಶು ಅಸಂಭವಾದ ಅನಧಿಕಾರಂ ಜೈಮಿನಿ ಅಂತ ಅನ್ನೋದು ಯಾವ ಅಂಶದಲ್ಲಿ ಜೈಮಿನಿಷಿಗಳು ಹೇಳಿದ್ದಾರೆ ಅಂದ್ರೆ, ಯಾರಿಗೆ ಸಿಕ್ಕಿ ಬಿಟ್ಟಿದೆ ಅಂಥವರಿಗೆ ಅಧಿಕಾರವಿಲ್ಲ ಅಂತಷ್ಟು ಹೇಳಿದ್ದಾರೆ ಹೊರತು ಯಾರಿಗೂ ಅಧಿಕಾರವಿಲ್ಲ ಅಂತ ಹೇಳಿಲ್ಲ. ಯಾರಿಗೂ ಅಧಿಕಾರವಿಲ್ಲ ಅಂತ ಹೇಳಿದ್ರೆ ಅದೊಂದು ಪೂರ್ವ ಪಕ್ಷ ಅಂತ ಆಗತ್ತೆ. ವೇದವ್ಯಾಸೆಯವರಿಗೆ ಅಸಮ್ಮತವಾದ ವಿರುದ್ಧವಾದ ಒಂದು ಪಕ್ಷವನ್ನು ಜೈಮಿನಿಷಿಗಳು ಹೇಳಿದ್ದಾರೆ ಅಂತ ಆಗತ್ತೆ. ಅವಾಗ ಕೇವಲ ಪೂರ್ವ ಪಕ್ಷವನ್ನು ಮಾತ್ರ ಒಂದು ಸೂತ್ರದ ಹೇಳಿದ್ದಾರೆ ಅಂತ ಆಗತ್ತೆ. ಈಗ ಹಾಗಾಗೋದಿಲ್ಲ. ಗೊತ್ತಾಯ್ತಲ್ಲ? ಇಷ್ಟು ಅವರ ಪ್ರಶ್ನೆ ಮಾಡಿದ್ದು ಅಂತ ಅನಿಸತ್ತೆ. ಇಷ್ಟೇಲ್ಲ ಅವ್ರು ಮಾಡಿದ್ದು. ಹೌದಾಚಾರ್ಯ. ಸೊ ಮಧುವಿದ್ಯೆ ಅನಂತರದಲ್ಲಿ ಏನಂತಾರೆ ಈ ವಿಚಾರ. ಹಾಗಾದ್ರೆ ಪೂರ್ವ ಪಕ್ಷ ಮಾತ್ರ ಹೇಳಿದಂತೆ ಆಯ್ತಲ್ವಾ ಅಂತನೋ ವಿಚಾರ, ಅದಲ್ಲ ಅಂತನೋದು ನಾವು ಈಗ ತಿಳಿದಿದ್ದೇವೆ. ಮುಂದಿನ ಸೂತ್ರದಲ್ಲಿ ಓಂ ಜ್ಯೋತಿಷಿ ಭಾವಾಚ್ಛ ಓಂ ಓಂ ಜ್ಯೋತಿಷಿ ಭಾವಾಚ್ಛ ಓಂ. ಓಂ. ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಜ್ಯೋತಿಷಿ ಭಾವಾಚ್ಛ ಅಂತನೋ ಸೂತ್ರದಲ್ಲಿ ಹಾಗಾದ್ರೆ ಏನು ಮಧುವಿದ್ಯೆ, ಇಂತಹ ವಿದ್ಯೆಯಲ್ಲಿ ಅಧಿಕಾರ ಇದೆಯೋ ಇಲ್ವೋ, ಯಾವಾಗಿದೆ, ಯಾರಿಗಿದೆ, ಹೇಗಿದೆ ಅಂತ ವಿಚಾರ ಮಾಡಿ. ಹೀಗೆ ಮೋಕ್ಷ ವಿದ್ಯೆಯಲ್ಲೂ ಅಷ್ಟೇವಾ? ಮೋಕ್ಷ ವಿದ್ಯೆಯಲ್ಲೂ ಹೇಗೆ ಅಂತಂದ್ರೆ, ಹೌದು, ಮೋಕ್ಷ ವಿದ್ಯೆಯಲ್ಲೂ ಕೂಡ ಅವರಿಗೆ ಕೆಲವರಿಗೆ ಅಧಿಕಾರವಿದೆಯೋ ಇಲ್ಲವೋ ಅಂತ ಅನ್ನೋದನ್ನ ವಿಚಾರ ಮಾಡ್ತಾರೆ. ಜ್ಯೋತಿಷಿ ಭಾವಾಚ್ಛ. ಇನ್ನು ಜ್ಯೋತಿ ಅಂತ ಅನ್ನೋ ಶಬ್ದ ಕರ್ತವ್ಯನಂತಂದ್ರೆ, ಸಹ ಅಪ್ಯರ್ಥೆ ದೇವಾನಾಂ ಇತ್ಯಸ್ತಿ. ಜ್ಯೋತಿಷಿ ಅಂದ್ರೆ ಅಪಿ ಅಂತನೋ ಅರ್ಥದಲ್ಲಿ ಭಾವಾಚ್ಛ ಅಂತನಲ್ಲಿ ಚಕಾರವಿದೆ. ಜ್ಯೋತಿಷ್ ಶಬ್ದ ಜ್ಞಾನಪರಃ, ದೇವಾನಾಂ ಜ್ಞಾನೇ ಭಾವಾತ್ ವಸ್ತೂನಾಂ ವಿಶೇಷಃ. ಏನು ಈಗಿಲ್ಲೇನು ಪೂರ್ವ ಪಕ್ಷ ಏನಂತಂದ್ರೆ, ದೇವತೆಗಳಿಗೆ ಮೋಕ್ಷ ರೂಪವಾದ ಫಲಕ್ಕಾಗಿ ಯಾವೊಂದು ವಿದ್ಯೆಯನ್ನು ಉಪಾಸನೆ ಮಾಡಬೇಕು ಅದು ಬೇಡ, ಬಿಟ್ಬಿಡಿ. ಯಾಕೆ ಬೇಕು ಅದು? ಅಲ್ಲರಿ, ಅವರಿಗೆ ಅದು ಬೇಕಾಗಿದೆ, ಅದನ್ನು ಅಪೇಕ್ಷೆ ಪಟ್ಟಿದ್ದಾರೆ, ಅದಕ್ಕಾಗಿ ಆ ವಿದ್ಯೆಯಲ್ಲಿ ಉಪಾಸನೆ ಮಾಡೋದಕ್ಕೆ ಅಧಿಕಾರವಿದೆ ಅಂತ ನಾವು ಹೇಳ್ಬೇಕಲ್ರಿ ಅಂತಂದ್ರೆ, ಅದಕ್ಕೆ ಹೇಳ್ತಾರೆ ಜ್ಯೋತಿಷಿ ಭಾವಾಚ್ಛ. ಅಂದ್ರೆ ಜ್ಯೋತಿಷಿ, ಜ್ಯೋತಿ ಅಂತ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಇಲ್ಲೂ ಮತ್ತೆ ಪ್ರಶ್ನೆ, ಯಾಕೆ ಇಷ್ಟ್ಯಾಕೆ ಕಷ್ಟಪಟ್ರು?
ಜ್ಯೋತಿ ಶಬ್ದಕ್ಕೆ ಜ್ಞಾನ ಅಂತ ಹೇಳೋ ಬದಲು ಸ್ಪಷ್ಟವಾಗಿ ಜ್ಞಾನ ಶಬ್ದ ಹೇಳ್ಬಿಟ್ರೆ ಮುಗಿತಲ್ವಾ. ಜ್ಞಾನೇ ಭಾವಾತ್ ಅಂತ ಹೀಗೆ ಹೇಳ್ಬಿಟ್ರೆ ಬಹಳ ಸಮಂಜಸವಾಗತ್ತೆ. ಅದನ್ನ ಬಿಟ್ಟು ಜ್ಯೋತಿ ಅಂತ ಅನ್ನೋ ಶಬ್ದವನ್ನು ಯಾಕೆ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೆ ರಾಯರು ತಂತ್ರದೀಪಿಕೆಯಲ್ಲಿ ಕಾರಣ ಕೊಡ್ತಾರೆ. ಈಗ ಸೂರ್ಯನ ಪ್ರಕಾಶವಿದೆ, ಸೂರ್ಯನ ಪ್ರಕಾಶವನ್ನು ದೃಷ್ಟಾಂತ ಕೊಡ್ತಾರೆ. ಸೂರ್ಯನ ಪ್ರಕಾಶವಿದೆ, ಸೂರ್ಯನ ಪ್ರಕಾಶದಲ್ಲಿ ಎಷ್ಟು ವಸ್ತು ನಿಮಗೆ ಕಾಣುತ್ತೆ? ಸೂರ್ಯನ ಪ್ರಕಾಶವಿದೆ ಆದ್ರೆ ನಮಗೆ ಜಗತ್ತಲ್ಲಿ ಯಾವುದೋ ಒಂದು ವಸ್ತು ಕಾಣೋದಿಲ್ಲ ನಮಗೆ ಅಂತ ಆಗತ್ತ? ನಮಗೆ ಪಕ್ಕದಲ್ಲಿದೆ, ದೂರದಲ್ಲಿದೆ, ಬೇರೆ ವಿಚಾರ. ಇದ್ದಾಗಂತೂ ಕಾಣತ್ತೋ ಇಲ್ವೋ? ಎಲ್ಲ ವಸ್ತುಗಳು ಕಾಣಲೇಬೇಕು ಸೂರ್ಯನ ಪ್ರಕಾಶ. ಹಾಗೆ ಈ ಜ್ಞಾನಿಗಳ ಏನೊಂದು ಜ್ಞಾನವಿದೆಯೋ, ದೇವತೆಗಳ ಜ್ಞಾನವಿದೆಯೋ, ಈ ಜ್ಞಾನವಿದು ಸರ್ವ ವಿಷಯಕ, ಎಲ್ಲವನ್ನು ವಿಷಯ ತೋರಿಸತ್ತೆ. ಅಲ್ಲಿ ತೋರದೇ ಇದ್ದ ಸರ್ವಜ್ಞರು ಅಂತ ಅಭಿಪ್ರಾಯ. ಈ ಅರ್ಥವನ್ನು ಸೂಚನೆ ಮಾಡೋದಕ್ಕಾಗಿ ಜ್ಞಾನೇ ಭಾವ ಅಥವಾ ಇನ್ನೋ ಬೇರೆ ಶಬ್ದವನ್ನು ಹೇಳದೇನೆ ಸೂತ್ರಕಾರರು ಜ್ಯೋತಿ ಅಂತನೋ ಶಬ್ದವನ್ನು ಇಟ್ಟಿದ್ದಾರೆ. ನಿಜವಾಗ್ಲೂ ಜ್ಯೋತಿ ಅಂತನೋ ಶಬ್ದ ಸಾಮಾನ್ಯವಾಗಿ ಪ್ರಕಾಶ ಅಂತನೋ ಅರ್ಥವನ್ನು ಕೊಡುತ್ತೆ. ಆದರೆ ಈಗ ಅದನ್ನು ಜ್ಞಾನ ಅಂತನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ. ಸೊ ಹಾಗಾದ್ರೆ ಜ್ಯೋತಿಷಿ ಭಾವಾತ್ ಅಂದ್ರೆ ಜ್ಞಾನೇ ಭಾವಾತ್. ಏನು ಜ್ಞಾನೇ ಭಾವಾತ್ ಅಂತಂದ್ರೆ ದೇವತೆಗಳ ಜ್ಞಾನದಲ್ಲಿ ಎಲ್ಲ ವಸ್ತುಗಳು ವಿಷಯವಾಗಿದೆ ಅಂದ್ರೆ ಸರ್ವಜ್ಞರು ಅಂತ ಅಭಿಪ್ರಾಯ. ಸರ್ವಜ್ಞರಾಗಿದ್ದಾರೆ ಅಂತಂದ್ಮೇಲೆ ಎಲ್ಲದರ ಜ್ಞಾನವೂ ಇದೆ ಅಂತಂದ್ಮೇಲೆ ಅವರಿಗೆ ಏನ್ ಬೇಕು? ಎಲ್ಲವೂ ಸಿಕ್ಬಿಟ್ಟಿದೆ ಅಂದ್ಮೇಲೆ ಯಾವುದಕ್ಕಾಗಿ ಅವರಿಗೆ ಅಧಿಕಾರ ಬೇಕು? ಏನು ಬೇಡ. ಜ್ಞಾನೇ ಭಾವಾತ್ ಸರ್ವವಸ್ತೂನಾಂ ವಿಷಯತೆಯ ಅಂತರ್ಭೂತತ್ವಾತ್. ಸರ್ವವಸ್ತೂನಾಂ ಎಲ್ಲ ವಸ್ತುಗಳು ಅವರ ಜ್ಞಾನದಲ್ಲಿ ವಿಷಯತೆಯ ಅಂತರ್ಭೂತತ್ವಾತ್ ವಿಷಯ ರೀತ್ಯ ಎಲ್ಲವೂ ಅಂತರ್ಭೂತ ಸೇರಿಬಿಟ್ಟಿದೆ. ಹಾಗಾಗಿ ಸಿದ್ಧ ಜ್ಞಾನಾನಾಂ ದೇವಾನಾಂ, ಯಾರಿಗೆ ಜ್ಞಾನ, ದೇವತೆಗಳಿಗೆ ಯಾವ ವಿಧವಾದ ವಸ್ತುಗಳ ಜ್ಞಾನ ಆಗಿಬಿಟ್ಟಿದೆ ಅವರಿಗೆ ಜ್ಞಾನಕ್ಕಾಗಿ ಉಪಾಸನೆ ಮಾಡ್ಬೇಕು. ಅವರು ನ ಜ್ಞಾನಾರ್ಥಿನ ಯುಜ್ಯತೆ ಇತಿ ನ ಮೋಕ್ಷ ವಿದ್ಯಾಸ್ವಪಿ ಅಧಿಕಾರ. ಈಗ ನೋಡಿ, ಈಗ ಎರಡು ತರಹ ಈಗ ಅಧಿಕಾರ. ಒಂದ ಜ್ಞಾನಕ್ಕಾಗಿ ಅಧಿಕಾರ ಇದೆ, ಅಥವಾ ಜ್ಞಾನದಿಂದ ಆಮೇಲೆ ಬರುವ ಮೋಕ್ಷಕ್ಕಾಗಿ ಅಧಿಕಾರವಿದೆ ಅಂತ ಹೇಳ್ಬೇಕು. ಈಗ ಎರಡೂ ಇಲ್ಲ ಅಂತ ಆಗತ್ತೆ. ಈಗ ಜ್ಞಾನಕ್ಕಾಗಿ ಯಾಕೆ ಅಧಿಕಾರವಿಲ್ಲ? ಜ್ಞಾನವಾಗಿಬಿಟ್ಟಿದೆ ಅವರಿಗೆ, ಆದ್ದರಿಂದ ಅಧಿಕಾರ. ಇನ್ನು ಅದಾದ ಮೇಲೆ ಮೋಕ್ಷದಲ್ಲೂ ಅವರಿಗೆ ಅರ್ಥಿತ್ವ ಇಲ್ಲ. ಜ್ಞಾನವಾದ ಮೇಲೆ ಮೋಕ್ಷ ನಿಯತ ಅಂದ್ರೆ ಅದಕ್ಕಾಗಿ ಮತ್ತೊಂದು ಉಪಾಸನೆ ಏನ್ ಮಾಡೋದಿರತ್ತೆ. ಏನಾಯ್ತು? ಜ್ಞಾನಕ್ಕಾಗಿಯೂ ಉಪಾಸನೆ ಬೇಡ, ಅಥವಾ ಮೋಕ್ಷಕ್ಕಾಗಿಯೂ ಉಪಾಸನೆ ಮಾಡುವ ಕಾರಣವಿಲ್ಲ. ಹಾಗಾಗಿ ಏನಾಯ್ತಾಯ್ತು? ದೇವತೆಗಳು ಸರ್ವಜ್ಞರಾದದ್ದರಿಂದಾಗಿ ಜ್ಞಾನಕ್ಕಾಗಿ ಅಥವಾ ಮೋಕ್ಷಕ್ಕಾಗಿ ಬೇಕಾದ ಏನೋ ಒಂದು ವಿದ್ಯೋಪಾಸನೆ ಇದೆಯೋ, ಈ ವಿದ್ಯೋಪಾಸನೆಯಲ್ಲಿ ಅವರಿಗೆ ಪ್ರಯೋಜನವಿಲ್ಲ. ಅವರಿಗೆ ಅದರಿಂದ ಆಗಬೇಕಾದದ್ದೇನೇ ಇಲ್ಲ. ಹಾಗಾಗಿ ಅವರಿಗೆ ಸರ್ವಥ ಅಧಿಕಾರವಿಲ್ಲ. ಜ್ಯೋತಿಷಿ ಭಾವಾಚ ಅಂತ ಸೂತ್ರದಲ್ಲಿ ಕೆಲವು ವಿದ್ಯೆಯಲ್ಲಿ ಅಧಿಕಾರವಿಲ್ಲ ಅಂತ ಅಷ್ಟೇ ಅಲ್ಲ, ಮೋಕ್ಷ ವಿದ್ಯೆಯಲ್ಲೂ ಆಮೇಲೆ ಜ್ಞಾನಕ್ಕಾಗಿ ಮಾಡಬೇಕಾದ ಉಪಾಸನೆಯಲ್ಲೂ ಅವರಿಗೆ ಎಲ್ಲಿ ಅಧಿಕಾರವಿರಬೇಕು ಅಂತಹ ಸ್ಥಳದಲ್ಲೂ ಕೂಡ ಅಧಿಕಾರ ಅಂತ ಇಲ್ಲದೆ ಇರತ್ತೆ. ಗೊತ್ತಾಯ್ತಲ್ಲ? ಯಾಕೆ? ಸರ್ವಜ್ಞರಾಗಿದ್ದಾರೆ, ಎಲ್ಲ ವಿದ್ಯೆಯಿಂದ ಹೇಳಲ್ಪಟ್ಟ ಜ್ಞಾನವೂ ಅವರಿಗಿದೆ. ಹಾಗಾಗಿ ವಿದ್ಯೆಯಿಂದ ಸಾಧ್ಯವಾದ ಬರುವಂತಹ ಜ್ಞಾನದಲ್ಲೂ ಅವರಿಗೆ ಅಧಿಕಾರವಿಲ್ಲ, ಅಥವಾ ಅದರಿಂದ ಮೋಕ್ಷ ಪ್ರಾಪ್ತಿ ಆಗಿಬಿಟ್ಟಿದೆ, ಅದರಿಂದ ಮೋಕ್ಷಕ್ಕೆ ಬೇಕಾದಂತಹ ವಿದ್ಯೋಪಾಸನೆಯಲ್ಲೂ ಅಧಿಕಾರವಿಲ್ಲ ಅಂತ. ಹೀಗೆ ಎರಡೂ ಸೂತ್ರ ನೋಡುವಾಗ ಇದೊಂದು ವೇದವ್ಯಾಸಿಯವರಿಗೆ ವಿರುದ್ಧವಾದ ಸಿದ್ಧಾಂತ ಅಂತ ನಿಮಗೆ ಗೊತ್ತಾಗತ್ತೆ. ಆದ್ರೆ ಅಲ್ಲ, ಇದು ವೇದವ್ಯಾಸಿಯವರಿಗೆ ಒಂದು ಅಂಶದಿಂದಾಗಿ ಸಮ್ಮತವಾದ ಸಿದ್ಧಾಂತವೇ. ಆಚಾರ್ಯ ಹಾಗಾದ್ರ ನಾವು ಆಚಾರ್ಯ ಒಂದು ಚಿಕ್ಕ ಸಂಶಯ. ಹಾಗಾದ್ರ ಮೋಕ್ಷಕ್ಕ ಯಾರು ಹೋಗ್ತಾರೆಯೋ ಅವ್ರಿಗೆ ಈ ವೇದ ವಿದ್ಯೆಯ ಅಧಿಕಾರ ಬೇಕಾದಿಲ್ಲ ಅಂತಾನ ಆಗತ್ತ. ಯಾಕಂದ್ರೆ ಅವ್ರು ಆಲ್ರೆಡಿ
ಸರಿ. ಹೌದು ಹೌದು ಹಾಗಾಗತ್ತೆ. ಈಗ ನಿಮಗೆ ಇಷ್ಟೇ ಅರ್ಥವಾಗತ್ತೆ, ಆದರೆ ನಾನು ಮತ್ತೆ ಮುಂದಿನ ಸೂತ್ರ ವಿವರಣೆ ಮಾಡ್ಬೇಕು. ಅದನ್ನ ನಾನು ಹೀಗೆ ಕೊನೆಯ ಅಂಶವನ್ನು ಮಾತ್ರ ಹೇಳ್ಬಿಡ್ತೇನೆ. ಹೌದು, ಅಧಿಕಾರವಿಲ್ಲ ಅಂತಂದ್ರೆ ಅದಕ್ಕಾಗಿ ಅಧಿಕಾರ ಇಲ್ಲ ಅಂತ ತಿಳ್ಕೊಳ್ಳಿ, ಒಟ್ಟು ಅಧಿಕಾರವೇ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಈಗ ಆ ದೇವತೆಗಳಿಗೆ ಜ್ಞಾನವಾಗಿಬಿಟ್ಟಿದೆ, ಆ ದೇವತೆಗಳಿಗೆ ಮೋಕ್ಷವಾಗಿಬಿಟ್ಟಿದೆ, ಅಂಥವರಿಗೆ ಅಲ್ಲಿ ಅಧಿಕಾರವಿಲ್ಲ ಅಂದ್ರೆ ಏನಿದ್ರು ತದುಪರಿಪಿ ಬಾದರಾಯಣ ಸಂಭವಾತ್ ಅಂತ ಹೇಳಿ ಎಲ್ಲ ಕಡೆಗೆ ಅಧಿಕಾರವಿದೆ ಅಂತ ಹೇಳಿದ ಮಾತಂತೂ ಹೋಯ್ತಲ್ಲ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಹಾಗಾಗಲ್ಲ. ಯಾಕೆಂದ್ರೆ ಇಲ್ಲಿ ಅನಧಿಕಾರಂ ಜೈಮಿನಿಹಿ ಜ್ಯೋತಿಷಿ ಭಾವಾಚ ಅಂತ ಈ ಸೂತ್ರದ ಪ್ರಸಂಗದಲ್ಲಿ ಹೇಳಿದ್ದೇನು ಅಂತಂದ್ರೆ, ಆ ವಿಷಯದಲ್ಲಿ ಅವರಿಗೆ ಆಗಿಬಿಟ್ಟಿದೆ, ಅವರಿಗೆ ಅಧಿಕಾರವಿಲ್ಲ. ಈಗ ಸುಮ್ನೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಪಂಕ್ತಿ ಊಟ ಆಗಿದೆ ಅಂತ ತಿಳ್ಕೊಳ್ಳಿ, ಇನ್ನೇ ಜನ ಇದ್ದಾರೆ, ಇನ್ನೊಂದು ಪಂಕ್ತಿ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ನಾನು ಅಂದೆ ಮುಗೀತು, ಊಟ ಎಲ್ಲ ಮುಗೀತು, ಆಗ ನಿಮಗೆ ಯಾರು ಮತ್ತೆ ಊಟ ಮಾಡೋ ಅಧಿಕಾರವಿಲ್ಲ, ಯಾರಿಗೆ ಊಟ ಆಗಿದೆ ಅವ್ರಿಗೆ ಹೋಗಿ, ಯಾರಿಗೆ ಊಟ ಆಗಿದೆ ಅಂತ ಮಾತಿಲ್ಲ, ಹಾಗಾಗಿ ಎಲ್ಲರೂ ಹೋಗಿ ಅಂತ ಅಂದ್ಬಿಟ್ಟೆ. ಹಾಗಾದ್ರೆ ಎಲ್ಲರೂ ಹೋಗ್ರಿ ಅಂದ್ರೆ ಅರ್ಥವೇನು? ಯಾರಿಗೆ ಊಟ ಆಗಿದೆ ಅವರು, ಹಾಗಾದ್ರೆ ಯಾರಿಗೆ ಊಟ ಆಗಿಲ್ಲ ಅವ್ರಿರ್ಬೇಕು. ಅಥವಾ ಊಟ ಆದವರಿಗೂ ಅವ್ರಿಗೆ ಇನ್ನ ಮತ್ತೆ ಮುಂದಿನ ಕಾರ್ಯವಿರತ್ತೆ, ಅದಕ್ಕಾಗಿ ಇಲ್ಲ ಊಟ ಆದ್ರೂ ಪರವಾಗಿಲ್ಲ ಮತ್ತೆ ಇರಬೇಕು ಅಂತ ಇನ್ನೇನೋ ವಿಧಾನ ಮಾಡ್ಬೇಕಂದ್ರೆ ಅವ್ರಿಗೂ ಅಧಿಕಾರವಿದೆ ಅಂತ ಅರ್ಥ. ಹಾಗಾದ್ರೆ ಊಟಕ್ಕಾಗಿ ಅವ್ರಿಗೆ ಅಧಿಕಾರವಿಲ್ಲ ಅಂತ ಅರ್ಥ. ಹಾಗಾದ್ರೆ ಮುಂದೆ ಇನ್ನೊಂದು ಕಾರ್ಯವಿದೆ, ಅದಕ್ಕೆ ಅವರ ಅಧಿಕಾರಿಗಳು ಅಂತ. ಹಾಗೆ ಜ್ಞಾನಿಗಳು ಜ್ಞಾನವಾಗ್ಬಿಟ್ಟಿದೆ, ಅವರಿಗೆ ಮೋಕ್ಷವಾಗ್ಬಿಟ್ಟಿದೆ, ಹಾಗಾದ್ರೆ ಅದಕ್ಕಾಗಿ ಅವರಿಗೆ ಅಧಿಕಾರವಿಲ್ಲ. ಹಾಗಾದ್ರೆ ಇನ್ಯಾವುದಕ್ಕಾಗಿ ಅಧಿಕಾರ? ಉತ್ತರದಲ್ಲಿ ಇಷ್ಟೇ ಹೇಳಿದ್ರು, ಅನಧಿಕಾರಂ ಜೈಮಿನಿಹಿ ಮಧ್ವಾದಿಷು ಜ್ಯೋತಿಷಿ ಭಾವಾಚ. ಯಾವುದು ಆಗಿಬಿಟ್ಟಿದೆ ಅದರಲ್ಲಿ ಅಧಿಕಾರವಿಲ್ಲ ಅಂತ ಇಷ್ಟು ಹೇಳಿದ್ರು. ಹಾಗಾದ್ರೆ ಇನ್ನೊಂದು ಆಗದೇ ಇದ್ದದ್ದು ಇನ್ನೊಂದಿದೆ. ಏನಿದೆ? ಜ್ಞಾನದಲ್ಲಿ ಅತಿಶಯ, ಮೋಕ್ಷದಲ್ಲಿ ಅತಿಶಯ. ಇದು ಅವರಿಗೆ ಆಗ್ಬಿಟ್ಟಿದ್ಯಾ? ಆಗ್ಲಿಲ್ಲ. ಆ ಅತಿಶಯಕ್ಕಾಗಿ ಅವರಿಗೆ ವಿದ್ಯೋಪಾಸನೆ ಅಧಿಕಾರ ಉಂಟು. ಮೋಕ್ಷದಲ್ಲಿ ಆನಂದ ಅತಿಶಯಕ್ಕಾಗಿ ಆ ವಿದ್ಯೆಯಲ್ಲಿ ಅಧಿಕಾರ ಉಂಟು. ಅದು ಇಲ್ಲ ಅಂತ ಹೇಳಿಲ್ಲ ಇಲ್ಲಿ. ಒಟ್ಟು ವೇದ ವಿದ್ಯೆಯಲ್ಲಿ ಎಲ್ಲೂ ಅಧಿಕಾರವಿಲ್ಲ ಮೋಕ್ಷವಾಗಿಬಿಟ್ರೆ ಅಥವಾ ಅಪರೋಕ್ಷ ಜ್ಞಾನವಾಗಿಬಿಟ್ರೆ, ಆ ಮಾತನ್ನು ಯಾವ ಸೂತ್ರದಲ್ಲೂ ಇಲ್ಲಿ ಹೇಳಿಲ್ಲ. ಯಾವುದು ಆಗಿದೆ ಅದರಲ್ಲಿ ಅಧಿಕಾರವಿಲ್ಲ. ಹಾಗಾದ್ರೆ ಆಗದೇ ಇದ್ದಲ್ಲಿ ಅಧಿಕಾರವೂ ಇದೆ ಅಂತ ತಿಳಿದುಕೊಳ್ಳಬೇಕು. ಅರ್ಥವಾಯ್ತಲ್ಲ? ಅದೇ ಇಲ್ಲಿ ಒಂದು ನಿಮಿಷ. ಆನಂದ ಅತಿಶಯ ಅಂದ್ರೆ ಏನರ್ಥ ಸರ್? ಆನಂದ ಅತಿಶಯ ಅಂತಂದ್ರೆ ಅದನ್ನ ಬೇಕಾದ್ರೆ ನಾನು ನಾಳೆ ವಿವರಣೆ ಮಾಡ್ತೀನಿ. ಆಯ್ತು. ಆನಂದ ಅತಿಶಯ ಅಂದ್ರೆ ಏನು? ಆನಂದ ಅಂದ್ರೆ ಮುಗೀತು, ಅದರಲ್ಲಿ ಅತಿಶಯ ಅಂತಂದ್ರೆ ಅಂದ್ರೆ ಕಮ್ಮಿ ಆನಂದ, ಆಮೇಲೆ ಮತ್ತೆ ಹೆಚ್ಚು ಆನಂದ ಅಂತಂದ್ರೆ ಮೋಕ್ಷಕ್ಕೆ ಹೋಗೋವ್ರಿ ಎಲ್ಲಾ ಜ್ಞಾನ ಪಡೆದ ಮೇಲೆ ತಾನ ಬರ್ತಾರೆ. ಅದಕ್ಕೆ ಆಮೇಲೆ ಇನ್ನು ಏನು ಆನಂದ ಅತಿಶಯ ಅವ್ರಿಗೆ ಏನೆಂಬುದು ಇದೆ 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 ಇದೆ. ಹಾಗಾದ್ರೆ ಅಲ್ಲ ಅತಿಶಯ ಅಂತ ಶಬ್ದಕ್ಕೆ ನಾವೇನು ಸಾಮಾನ್ಯವಾಗಿ ಅರ್ಥ ತಿಳ್ಕೊಳ್ತೇವೆ, ಹೆಚ್ಚಿನ ಆನಂದ ದೇವ್ರು ಕೊಟ್ರು ಅಂತ ನಾವು ತಿಳ್ಕೊಳ್ತೇವೆ. ಹಾಗಲ್ಲ ಅದು. ನಾಳೆ ಅದನ್ನ ತಿಳಿಯೋಣ. ಆಯ್ತು. ಹರೇ ನಮಃ. ಶ್ರೀಕೃಷ್ಣ. ನಮಸ್ಕಾರ ಸರ್.